ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ. ಪುನರ್ವಸು ನಕ್ಷತ್ರ ತುಂಬ ಶ್ರೇಷ್ಠವಾಗಿರುವಂತಹ ನಕ್ಷತ್ರ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ನನ್ನ ಶ್ರೇಷ್ಠತೆನ ಕೊಡ್ತಾನೆ ಬರ್ತೀನಿ. ಪ್ರತಿಯೊಂದು ನಕ್ಷತ್ರಕ್ಕೂ ನಾನು ಪಾಸಿಟಿವಿಟಿ ಹೇಳ್ತಾನೆ ಬರ್ತೀನಿ. ಯಾಕಂದರೆ ಆ ಕಡೆ ಈ ಕಡೆ ತುಂಬ ರೂಮರ್ಸು, ಈ ನಕ್ಷತ್ರ ಮಹಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಇದು ಕೆಟ್ಟದ್ದು, ಈ ನಕ್ಷತ್ರದಲ್ಲಿ ಹುಟ್ಟಿದರೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳಿ ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಕರ್ಮಾನುಸಾರ ನೀವು ಏನು ತೊಗೊಂಡು ಬಂದಿದ್ರು ಸಹ ನಿಮ್ಗದು ಒಳ್ಳೇದೇನೆ. ಆಗೋದಿಲ್ಲ ಒಳ್ಳೇದಕ್ಕೆ ಅಲ್ವಾ ನಾವು ಹೇಳ್ತಾ ಬರ್ತೀವಿ, ಅದನ್ನು ನಾವು ಪಾಲಿಸ್ತಾ ಬರ್ತೀವಿ. ಪ್ರತಿಯೊಂದು ಅಷ್ಟೇ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್, ಈಗ ಕರ್ಮ ಅಂತ ಹೇಳಿದೆ. ಸೊ ಕರ್ಮ ಹೇಗೆ ನಿಮಗೆ ಅದು ಪಾಸ್ ಆಗುತ್ತೆ, ಹೇಗೆ ನೀವು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು, ಒಂದು ಸಣ್ಣದಾಗಿರುವಂಥ ವಿಚಾರ. ಕರ್ಮ ಅನ್ನೋಂಥದ್ದು ಯೂಶ್ವಲಿ ನಿಮ್ಮ ಹಿಂದಿನ ಜನ್ಮದ ಒಂದು ಬುತ್ತಿಗೆ ಅಂತಲೇ ಹೇಳ್ಬೋದು. ಆ ಒಂದು ಥಾಟ್ಸು, ಆ ಒಂದು ಬುತ್ತಿಗೆಯನ್ನು ನೀವು ಈ ಜನ್ಮದಲ್ಲಿ ಹುಟ್ಟಿದ್ದೀರಾ, ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮ್ಮ ಸಕಲ ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಇವೆಲ್ಲನೂ ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರೋವಂತಹ ಪ್ರಾಮಿಸಸ್. ಎಷ್ಟೋ ಸಲ ಅಂದ್ಕೊಳ್ಬೋದು ನೀವು, ನನಗೂ ಅವ್ರಿಗೂ ಏನು ಋಣನೇ ಇಲ್ಲ, ನಾನು ಅವರು ಯಾರಂತಾನೆ ಗೊತ್ತಿಲ್ಲ, ಆದರೂ ಅವರು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಿರಬಹುದು, ನಿಮ್ಮ ಜೊತೆಯಲ್ಲಿ ಜೀವನ ಸಂಗಾತಿಯಾಗಿ ಬಂದಿರಬಹುದು, ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಯಾವುದೋ ಒಂದು ಅರ್ಥದಲ್ಲಿ ನಿಮಗೆ ತೊಂದರೆನೂ ಕೊಟ್ಟಿರಬಹುದು ಅಲ್ವಾ. ಯಾವುದೋ ವ್ಯಕ್ತಿಗಳು ಹೇಗೆ ನಿಮಗೆ ಇದ್ದಕ್ಕಿದ್ದಂಗೆ ನಿಮ್ಮ ಜೊತೆಗೆ ಬರ್ತಾರೆ, ಯಾವ ರೀತಿಯಲ್ಲಿ ನಿಮ್ಗೆ ಇದ್ದಕ್ಕಿದ್ದಂಗೆ ಅವ್ರು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತೊಂದರೆ ಮಾಡಿದಾಗ ನೀವೇನು ಅಂದ್ಕೊತೀರಾ, ನಂದೇನೋ ಕರ್ಮ ಇತ್ತು ಕಳೀತು, ಕೊಟ್ಟೆ ದುಡ್ಡು ನಾನು ನಷ್ಟ ಮಾಡಿಕೊಂಡೆ ಕಳೀತು ಅಂತ ಹೇಳಿ ಎಷ್ಟೋ ಜನಕ್ಕೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಾಗುತ್ತೆ. ಕರ್ಮಕ್ಕೆ ಸಂಬಂಧಪಟ್ಟಂಗೂ 2025 ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಏನೋ ಇದೆ, ಸಮಸ್ಯೆ ಏನೋ ಇದೆ, ತಿಳಿಸ್ಕೊಡ್ತೀನಿ. ಮೊದಲಿಗೆ ಪುನರ್ವಸು ನಕ್ಷತ್ರ ಅಂತ ಹೇಳಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಗೊತ್ತಿದೆ ಒಂದು ಪುನರ್ವಸು ನಕ್ಷತ್ರ ಅಂತ ಹೇಳಿದಾಗ 4 ಚರಣಗಳು. ಪ್ರತಿಯೊಂದು ನಕ್ಷತ್ರಕ್ಕೂ 4 ಚರಣಗಳು ಬರುತ್ತೆ. 1, 2, 3 ಚರಣಗಳು ಮಿಥುನ ರಾಶಿಯಲ್ಲೇ ಇರುತ್ತೆ. 4ನೇ ಚರಣ ಮಾತ್ರ ಕರ್ಕಟಕ ರಾಶಿಯಲ್ಲಿ ಬರುತ್ತೆ. ಮೂಲತಃ ಪುನರ್ವಸು ನಕ್ಷತ್ರಕ್ಕೆ ಆಧಿಪತ್ಯ ಬರುವಂಥದ್ದು ಗುರುವೇ. 4 ಚರಣಕ್ಕೂ ಸಹ ಗುರುಗಳ ಆಧಿಪತ್ಯದಲ್ಲಿ ಬರುವಂಥದ್ದು. ಶ್ರೀರಾಮನ ನಕ್ಷತ್ರವೂ ಸಹ ಪುನರ್ವಸು ನಕ್ಷತ್ರ. ತುಂಬ ಡೆಡಿಕೇಟೆಡ್ ನಕ್ಷತ್ರ ಅಂತ ಹೇಳ್ಬೋದು. ಪಿತೃ ಪರಿಪಾಲನೆ ಅನ್ನೋ ವಿಚಾರದಲ್ಲಿ ನೀವು ರಿಯಲ್ ಲೈಫಲ್ಲೂ ನೋಡ್ಬೋದು. ಒಂದು ಸಣ್ಣದಾಗಿ ಇದು ಮಾಡೋಣ, ಯಾರ್ಯಾರು ಪುನರ್ವಸು ನಕ್ಷತ್ರದವ್ರು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರುಗಳನ್ನ ಹಾಕಿ, ಅಥವಾ ಎಸ್ ಮ್ಯಾಮ್ ಐ ಆಮ್ ವಾಚಿಂಗ್ ಅಂತ ಹಾಕಿ. ಖಂಡಿತ ನನಗೂ ಒಂದು ಗೊತ್ತಾಗುತ್ತೆ ಎಷ್ಟು ಜನ ಪುನರ್ವಸು ನಕ್ಷತ್ರದವ್ರು ನೋಡ್ತಾ ಇದ್ದಾರೆ ನನ್ನ ಕಾರ್ಯಕ್ರಮ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಪುನರ್ವಸು ನಕ್ಷತ್ರ ತುಂಬ 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 ರಾಮನ ರೀತಿಯಲ್ಲೇ ತಂದೆ ತಾಯಿ ಮಾತು ಪರಿಪಾಲನೆ ಮಾಡುವಂಥವ್ರು. ಸ್ವಲ್ಪ ಮಟ್ಟಿಗೆ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಸಮಸ್ಯೆನೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸೀತಾಮಾತೆ ಸಮಸ್ಯೆ ಅನುಭವಿಸ್ಲಿಲ್ವಾ? ಸೊ ಸಮಸ್ಯೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಆಕೆಯ ಒಂದು ಕರ್ಮಾನುಸಾರ ಆಕೆ ಯಾವ ರೀತಿ ಬೇಕೋ ಆ ರೀತಿ ಅನುಭವಿಸಿರುವಂಥದ್ದು. ಅದೇ ರೀತಿಯಲ್ಲೇ ನಿಮ್ಮ ಮದುವೆ ಆಗಿರೋರ್ಗೂ ಸಹ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದೇ ಇರುತ್ತೆ. ಮೇ ಬಿ ಅತ್ತೆ ಸೊಸೆ ಅಡ್ಜಸ್ಟ್ ಮಾಡ್ಕೊಳ್ದೇ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಆಗ್ಬೋದು, ಅಥವಾ ಮನೇಲಿ ಬೇರೆ ಯಾವುದೋ ಒಂದು ಸಮಸ್ಯೆಗಳಿಂದ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಖಂಡಿತ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಹೇಳ್ತಿದ್ದೀನಿ ಅಂತಲ್ಲ, ನಿಮ್ಮ ಲೈಫ್ನೇ ನೀವು ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ಲೈಫಲ್ಲೇ ಪುನರ್ವಸು ನಕ್ಷತ್ರದವ್ರು ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಜೀವನ ಹೇಗಿದೆ ನೀವೇ ಅಬ್ಸರ್ವ್ ಮಾಡಿ ನೋಡಿ. ಸೊ ಅದು ಒಂದು ವಿಚಾರ. ಎರಡನೇದು, ನಾ ಹೇಳಿದೆ ಗುರುವಿನ ಆಧಿಪತ್ಯ ಬರುತ್ತೆ. ತುಂಬ ನಾಲೆಡ್ಜಬಲ್ ಪರ್ಸ್ನಾಲಿಟಿ. ಅಂದರೆ ಯಾವುದಕ್ಕೂ ತೊಂದರೆ ಮಾಡಬಾರ್ದು, ಮೋಸ ಮಾಡಬೇಕು, ಇವೆಲ್ಲ ಮನಸ್ಸಿಗೆ ಬರಲ್ಲ. ತುಂಬಾ ಶ್ರೇಷ್ಠವಾಗಿ ಏನಿದೆ ಇರಲಿ, ಅದು ನಷ್ಟವಾಗಿರೋಂಥ ವಿಚಾರ ಆಗಿದ್ರೂ ಸಹ ಅದು ಏನಿದ್ರೂ ಅದನ್ನು ಕ್ಲಿಯರ್ ಆಗಿ ಕ್ಲಾರಿಫೈ ಆಗಿ, ಒಂಥರ ಹೇಳ್ತಾರಲ್ಲ, ಮುಖದ ಮೇಲೆ ಹೊಡೆದು ಮಾತಾಡಿದ್ರು ಅನ್ನೋ ರೀತಿಯಲ್ಲಿ ಬಂದ್ರೂ ಅರ್ಥ ಅವರೇನು ಹಿಂಜರಿಕೆ ಮಾಡ್ಕೊಳ್ಳೋದಿಲ್ಲ. ನನ್ನ ಮಾತನ್ನು ನಾನು ಕನ್ವೆ ಮಾಡಬೇಕು, ಸೊ ನಾನು ಕನ್ವೆ ಮಾಡ್ತೀನಿ. ಇದು ಅವರ ಅಡ್ವಾಂಟೇಜ್. ಅದೇ ಅವರ ಡಿಸ್ಅಡ್ವಾಂಟೇಜು ಆಗುತ್ತೆ. ಯಾಕೆಂದರೆ ಎಷ್ಟೋ ಹಲವಾರು ಸಲ ಸ್ವಲ್ಪ ಮಟ್ಟಿಗೆ ನೀವು ಪಾಲಿಷ್ ಮಾಡಬೇಕಾಗತ್ತೆ ವರ್ಡ್ಸ್ನ ಅಲ್ವಾ. ಎಲ್ಲ ಕಡೆಯೂ ನಾನು ತುಂಬಾ ಓಪನಬಲ್ ಇದ್ದೀನಿ, ನಾನು ಎಲ್ಲ ಕಡೆಯೂ ಫ್ರೀಯಾಗಿ ಮುಖಕ್ಕೆ ಹೊಡೆದಂಗೆ ಮಾತಾಡ್ತೀನಿ ಅನ್ನೋ ವಿಚಾರ ಕೆಲವು ಕಡೆ ವರ್ಕ್ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಏನು, ಆ ವ್ಯಕ್ತಿ ಆ ರೀತಿ ಮಾತಾಡ್ತಾರೆ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, ಆ ವ್ಯಕ್ತಿ ಆ ರೀತಿ ಮಾತಾಡ್ತಾರೆ, ಒಂಥರ ಸರಿ ಇಲ್ಲ ವ್ಯಕ್ತಿ ಅನ್ನೋವಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಲೈಫಲ್ಲಿ ಕೆಲಸ ಕಾರ್ಯಗಳಲ್ಲೂ ಇರ್ಬೋದು. ಈಗ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಾ, ನೀವು ನಿಮ್ಮ ಥಾಟ್ಸ್ನ ಕನ್ವೆ ಮಾಡ್ತೀರಾ, ಪುನರ್ವಸು ನಕ್ಷತ್ರದವರಾಗಿರ್ತೀರ. ಬಟ್ ಏನಾಗುತ್ತೆ, ಅದು ಅವ್ರಿಗೆ ಡೈರೆಕ್ಟ್ ಮುಖಕ್ಕೆ ಹೊಡೆದಂಗೆ ಇರೋದ್ರಿಂದ ಇಟ್ ವಿಲ್ ಬಿ ಲೈಕ್ ವೆರಿ ಡಿಫ್ರೆಂಟಾಗಿ ಅನಿಸುತ್ತೆ, ಎಂಬ್ಯಾರಸ್ ಆಗುತ್ತೆ. ಓಕೆ, ಏನಿದು ಹಿಂಗೆ ಹೇಳಿಬಿಟ್ರು ಅಂತೆಲ್ಲ ಹೇಳಿ ಆ ರೀತಿ ನಿಮ್ಮ ಬಗ್ಗೆ
ಕೆಟ್ಟ ಅಭಿಪ್ರಾಯ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದು ಕೆಲಸ ಕಾರ್ಯದಲ್ಲಿ ಅಂತಾನೆಲ್ಲ, ನಿಮ್ಮ ನಿಜ ಜೀವನದಲ್ಲಿ ಬೇರೆ ಎಲ್ಲ ವಿಚಾರದಲ್ಲೂ ಸಾಂಸಾರಿಕ ವಿಚಾರಗಳಲ್ಲಿ ಫಂಕ್ಷನ್ಸ್ಗೆ ಹೋಗಿರ್ತೀರಾ, ಏನೋ ಒಂದು ರೀತಿಯಲ್ಲಿ ಏನಿದು ಹಿಂಗೆ ಮಾಡಿದ್ಯಾ ಅಂತ ಹೇಳ್ಬಿಡ್ತೀರಾ, ಅದನ್ನು ಕೂಡ ನಿಮಗೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಯು ಆರ್ ವೆರಿ ಸ್ಟ್ರೇಟ್, ನೀವು ಒಳ್ಳೆಯವರೇ, ನಿಮ್ಮ ಥಾಟ್ ಫ್ಲೋನು ಒಳ್ಳೆಯದೇ. ನಾನು ಯಾವುದನ್ನು ನೆಗೆಟಿವ್ ಆಗಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ, ನನಗೆ ಏನು ಅನಿಸ್ತು ನಾನು ಅದನ್ನು ಹೇಳ್ತೀನಿ ಅಂತ. ಬಟ್ ಅವ್ರಿಗದು ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕರ್ಕಟಕ ರಾಶಿ ಅಧಿಪತ್ಯ ಚಂದ್ರ ಬರುತ್ತೆ, ಅಂದರೆ 4ನೇ ಚರಣಕ್ಕೆ ಚಂದ್ರನ ಅಧಿಪತ್ಯ ಬರುತ್ತೆ. ಮತ್ತು ಅಲ್ಲಿ ಮಾತ್ರ ನಿಮಗೆ ಅಕ್ಷರ ಹ ಅನ್ನೋ ಅಕ್ಷರದಲ್ಲಿ ಹೆಸರಿಡ್ತಾರೆ. ಜೊತೆಗೆ ಪುನರ್ವಸು ಮಿಥುನ ರಾಶಿಯಲ್ಲಿದ್ದರೆ ಕ ಅನ್ನೋ ಅಕ್ಷರದಲ್ಲೇ ಹೆಸರನ್ನ ಇಡಬೇಕಾಗಿ ಬರುತ್ತೆ. ಹೆಸರು ಬಲದಲ್ಲಿ ನೀವು ನೋಡ್ತಾ ಇದ್ರೆ ಈ ಹೆಸರು ಬಲದವರು ಇದನ್ನ ಫಾಲೋ ಮಾಡ್ಬೋದು. 2025 ವಿಶೇಷವಾಗಿ ಚೆನ್ನಾಗಿದೆ. ಗುರುಗಳ ಒಂದು ಟ್ರಾನ್ಸಿಟ್ ನಡೀತಿರೋಂಥದ್ದು, ಶನೇಶ್ವರನ ಟ್ರಾನ್ಸಿಟ್ ನಡೀತಿರೋಂಥದ್ದು. ಯಾವ ನಕ್ಷತ್ರದವ್ರ ಜೊತೆ ನೀವು ಮದುವೆ ಆದರೆ ತುಂಬ ಒಳ್ಳೇದು, ಅಥವಾ ಯಾವ ರಾಶಿಯವ್ರ ಜೊತೆ ನೀವು ಮದುವೆ ಆದರೆ. ಧನಸ್ಸು ರಾಶಿ ಸೂಪರ್, ಮೀನರಾಶಿ ಸೂಪರ್, ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನೀವು ನೋಡ್ಬೋದು, ನಿಮ್ಮ ಸಾಮರಸ್ಯ ಎಷ್ಟೇ ಕಷ್ಟ ಇರಲಿ ನಿಮ್ಮ ವೈಫ್ ನಿಮಗೆ ಸಪೋರ್ಟ್ ಮಾಡಿರ್ತಾರೆ. ಪುನರ್ವಸು ನಕ್ಷತ್ರದಲ್ಲಿ ಸೇಮ್ ಕರ್ಕಟಕದಲ್ಲಿ ಬುಧ, ಮಿಥುನ ರಾಶಿಯಲ್ಲಿ ನೀವು ಧನಸ್ಸು ರಾಶಿಯಲ್ಲಿರುವಂಥ ನಕ್ಷತ್ರಗಳ ಜೊತೆ ಮದುವೆ ಆಗಿದ್ರೆ ನಿಮ್ಮ ಲೈಫ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬೇರೆ ವೃಶ್ಚಿಕ ರಾಶಿ ನಾಟ್ ಸೋ ಗುಡ್. ಬಟ್ ಅಗೇನ್ ನಿಮ್ಮ ಜಾತಕನ ಅನಾಲಿಸಿಸ್ ಮಾಡಿ ನೋಡಿ ಹೇಳ್ಬೋದು. ಬಟ್ ಬೇಸಿಕಲಿ ಇನ್ ಜನರಲ್ ಆಗಿ ನಾನು ತಿಳಿಸ್ತಾ ಇದ್ದೀನಿ, ಇಷ್ಟು ಈ ನಕ್ಷತ್ರದವರು ಈ ರಾಶಿಗಳ ಜೊತೆಗೆ ನಿಮ್ಮ ಜೀವನ ಆಲ್ರೆಡಿ ಸೆಟಪ್ ಆಗಿದ್ರೆ, ಮದುವೆ ಆಗಿಬಿಟ್ಟಿದ್ರೆ ಡಿಫ್ರೆಂಟಾಗಿ ಇರುತ್ತೆ. ಅಂದರೆ ಚೆನ್ನಾಗಿ ನಡೀತಿರೋದಿಲ್ಲ, ಸಪ್ರೇಟ್ ಆಗಿರ್ತೀರಾ, ಅಥವಾ ಏನೋ ಜಗಳಗಳಾಗ್ತಿರುತ್ತೆ, ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ನಡೀತಾನೆ ಇರುತ್ತೆ. ಫಾರಿನ್ ಆಪರ್ಚುನಿಟೀಸ್ ಇದೆ, ಆನ್ಸೆಟ್ ಆಪರ್ಚುನಿಟಿ 2025 ಚೆನ್ನಾಗಿದೆ. ಇನ್ಫ್ಯಾಕ್ಟ್ ತುಂಬ ಇಂಟೆಲಿಜೆಂಟ್ ಆಗಿರುವಂತಹ ಒಂದು ನಕ್ಷತ್ರ ಅಂತ ಹೇಳ್ಬೋದು. ತುಂಬ ಚಾಕುಚಕ್ಷತೆಯಿಂದ ಏನೇ ಒಂದು ಸಮಸ್ಯೆ ಇರಲಿ ಅದನ್ನು ತುಂಬಾ ಎವ್ಯಾಲ್ಯೂಯೇಟ್ ಮಾಡಿ, ಡೀಪ್ ರೂಟ್ ಅದರ ಬಗ್ಗೆ ತಿಳ್ಕೊಂಡು ಎವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ತರುವಂತಹ ವಿಶೇಷವಾಗಿರುವಂತಹ ನಕ್ಷತ್ರ. ಈಗಿನ ಒಂದು ಜನ್ರೇಷನ್ಗೆ ತುಂಬ ಬೇಗ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಳವಡಿಸ್ಕೊಂಡ್ಬಿಡ್ತೀರಾ. ಈವನ್ ಹಿರಿಯರಾಗಿರ್ತೀರಾ, ತುಂಬ ಏಜ್ಡ್ ಆಗಿರೋರು ಈ ನಕ್ಷತ್ರ ನೋಡಿ ಬೇಗ, ಇನ್ಫ್ಯಾಕ್ಟ್ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿರ್ತಾರೆ. ಪ್ರತಿಯೊಂದು ಬೇಗ ಜನ್ರೇಷನ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು ತುಂಬ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಏನು ಮಾಡಬೇಕು ಪರಿಹಾರಗಳು 2025ಗೆ ಪುನರ್ವಸು ನಕ್ಷತ್ರದವರಿಗೆ? ಹನುಮಾನ್ ಚಾಲೀಸ ಖಂಡಿತ ಪ್ರತಿನಿತ್ಯ ಪಾರಾಯಣ ಮಾಡುವಂಥದ್ದು. ಅದ್ರ ಜೊತೆಗೆ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಈ ರೀತಿಯಾದ ಯೆಲ್ಲೋ ಕಲರ್ ಮತ್ತು ಜೊತೆಗೆ 7 ಚಕ್ರಾಸ್ ಇರುವಂಥ ಬೀಡ್ಸ್ನ ರೆಡಿ ಮಾಡಿದ್ದೀನಿ ನಾನು ನಿಮಗೋಸ್ಕರ ಅಂತ ಹೇಳಿ, ಪುನರ್ವಸು ನಕ್ಷತ್ರದವ್ರಿಗೋಸ್ಕರ ಅಂತಲೇ ಹೇಳಿ ಈ ವಿಶೇಷವಾಗಿರೋಂಥ ಒಂದು ಬ್ರೇಸ್ಲೆಟ್. ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ಹಾಕ್ಕೊಳ್ಳಿ, ಗಂಡು ಮಕ್ಕಳು ರೈಟ್ ಹ್ಯಾಂಡ್ ಹಾಕ್ಕೊಳ್ಳಿ. ವಿಧಾನ ಅಂಥದ್ದೇನು ನೀವು ವಿಶೇಷವಾಗಿ ಫಾಲೋ ಮಾಡಬೇಕಂತಿಲ್ಲ. ಬೆಳಗಿಂದ ಸಂಜೆ ಅಂದರೆ ನೀವು ನಾರ್ಮಲ್ ಆಗಿ ಶುಚಿರಾಗಿ ಇನ್ನೇನು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅನ್ನೋ ಸಂದರ್ಭದಲ್ಲಿ ಈ ಒಂದು ಬ್ರೇಸ್ಲೆಟ್ನ ಹಾಕ್ಕೊಳ್ಳೋವಂಥದ್ದು. ನೈಟ್ ಮಲಗುವಾಗ ತೆಗೆದಿಡ್ಬೋದು. ಈ ಕ್ರಿಸ್ಟಲ್ಸ್ದು ವಿಶೇಷತೆ ಏನಂದರೆ ಸೆಲ್ಫ್ ಹೀಲ್ ಆಗುತ್ತೆ. ಏನು ಬೆನಿಫಿಟ್ ಆಗುತ್ತೆ ಮೇಡಮ್? ನನಗೆ ಪ್ರೊಟೆಕ್ಷನ್ ಆಗುತ್ತೆ. ನೀವು ಹೋಗುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಸಕ್ಸಸ್, ಪ್ರಾಸ್ಪರಿಟಿ, ವೆಲ್ತ್ ಇವೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಮೇಯ್ನಾಗಿ ನೆಗೆಟಿವ್ ಎನರ್ಜೀಸಿಂದ ಸ್ವಲ್ಪ ನೆಗೆಟಿವ್ ಡಿಸ್ಅಡ್ವಾಂಟೇಜಸ್ ಪುನರ್ವಸು ನಕ್ಷತ್ರಕ್ಕೆ ಅಂತಂದರೆ, ಯಾರಿಗೇನಾದರೂ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಹೇಳಿಬಿಟ್ರೆ ಅದು ತುಂಬ ಮನ್ಸಿಗೆ ತೊಗೊಂಡ್ಬಿಡ್ತೀರಾ. ಅದು ಸ್ವಲ್ಪ ಅದೇ ಕಾಡ್ತಿರುತ್ತೆ. ಡಿಪ್ರೆಷನ್, ಆಂಗ್ಸೈಟಿ, ಈ ರೀತಿ ಒಂದು ಫಿಯರ್, ಈ ರೀತಿ ಅಂದರೆ ಎಲ್ಲರ ಹತ್ರ ಹೇಳ್ಕೊಳ್ಳೋ ಅಂತಾರಲ್ಲ, ತುಂಬ ಕಾನ್ಫಿಡೆಂಟೇ. ಬಟ್ ಏನಂದರೆ ಯಾರೋ ಏನೋ ಒಂದು ನೆಗೆಟಿವ್ ಹೇಳಿದಾಗ ಅದು ಮನಸ್ಸಲ್ಲೇ ಕೊರಿತಾ ಇರುತ್ತೆ. ಇಂಥವು ಒಂದು ನೆಗೆಟಿವ್ ಥಿಂಗ್ಸಿಂದ ಎಲ್ಲ ಆಚೆ ಬರಲಿಕ್ಕೆ ಈ ಒಂದು ವಿಶೇಷವಾಗಿರುವಂತಹ ನಕ್ಷತ್ರ ಡಿಪ್ರೆಷನ್, ಫಿಯರ್, ಆಂಗ್ಸೈಟಿ, ವಾಟ್ ಎವರ್ ಯು ಕಾಲ್ ಇಟ್, ಸ್ಟ್ರೆಸ್, ಕೆಲಸದ ಒತ್ತಡ, ಇವೆಲ್ಲದಕ್ಕೂ ನಿಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಎಷ್ಟೋ ಸಲ ರಾಂಗ್ ಡಿಸಿಷನ್ಸ್ ತೊಗೊಳ್ತೀರಾ, ಆ ಒಂದು ರಾಂಗ್ ಡಿಸಿಷನ್ಸಿಂದ ನೀವು ಆಚೆ ಬರಲಿಕ್ಕೂ ಸಹ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ನಿಮಗೋಸ್ಕರ ಪುನರ್ವಸು ನಕ್ಷತ್ರದಲ್ಲಿ 2025 ಹೋಲ್ ಇಯರ್. ಮೇಡಮ್ ನನಗೆ ಬೇರೆ ಪ್ರಶ್ನೆಗಳಿದೆ, ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ತೊಗೊಂಡು ನಾನು ಪರಿಹಾರಗಳನ್ನ ಮಾಡ್ಕೋಬೋದಾ? ಖಂಡಿತ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ. ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು, ಹೇಗೆ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಎಲ್ಲ ಹೇಳಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.